ಇಲ್ಲಿ ಬರೋಕ್ಕಿಂತ ಮೊದಲು ಆಲ್ಮೋಸ್ಟ್ 2 ಮಂತ್ಸ್ ನಾನು ಬೆಡ್ ರೆಸ್ಟ್ ಅಲ್ಲಿ ಇದ್ಕೊಂಡು ಎಪಿಡಲ್ ಅಂತ ಹೇಳ್ಬಿಟ್ಟು ಸ್ಟೆರಾಯ್ಡ್ ಎಲ್ಲ ಹಾಕಿಸ್ಕೊಂಡಿದ್ದೀನಿ. ತುಂಬಾ ಅನುಭವಿಸಿದ್ದೀನಿ. ಪೇನ್ ಕಿಲ್ಲರ್ಗಳು ಡೈಲಿ ಡಾಕ್ಟರ್ 2 ಸರಿ ತಗೊಂತ ಹೇಳಿದ್ರು, ನೋವು ಸಹಿಸ್ಕೊಳ್ಳೋಕ್ಕಾಗದೆ 3 ಸರಿ 4 ಸರಿ ಟ್ಯಾಬ್ಲೆಟ್ ತಗೊಂಡಿದ್ದಿದೆ. ಎಲ್ಲಿ ಯಾವ ಹಾಸ್ಪಿಟಲ್ ಹೋಗಿದ್ರು ಫಸ್ಟ್ ಅವ್ರು ಹೇಳ್ತಾ ಇರೋದೆ, ಇಲ್ಲ ಸರ್ಜರಿ ಬಿಟ್ರೆ ಬೇರೆ ದಾರಿನೇ ಇಲ್ಲ. ತುಂಬಾ ಇಂಜೆಕ್ಷನ್ಸ್, ತುಂಬಾ ಟ್ರೀಟ್ಮೆಂಟ್, ಆಮೇಲೆ ಸರ್ಜರಿಗೆ ಆಲ್ಮೋಸ್ಟ್ ಪ್ರಿಪೇರ್ ಆಗಿದೆ, ಸರ್ಜರಿ ಹೋಗ್ಬೇಕಂತ ಹೇಳ್ಬಿಟ್ಟು. ನನ್ನ ಹೆಸರು ಮಲ್ಲಿಕಾರ್ಜುನು, ನಾನು 3 ಬೀದರು. ನನಗೆ ಪ್ರಾಬ್ಲಮ್ ಇದ್ದಿದ್ದು ಡಿಸ್ಕ್ ಬಲ್ಜು. ಆಲ್ಮೋಸ್ಟ್ 2 ಮಂತ್ಸ್ ನಾನು ಬೆಡ್ ರೆಸ್ಟ್ ಅಲ್ಲಿ ಇದ್ಕೊಂಡು ಎಲ್ಲಿ ಯಾವ ಹಾಸ್ಪಿಟಲ್ ಹೋಗಿದ್ರು ಫಸ್ಟ್ ಅವ್ರು ಹೇಳ್ತಾ ಇರೋದೆ, ಸರ್ಜರಿ ಕನ್ವಿನ್ಸ್ ಮಾಡ್ರು. ಎಷ್ಟು ಕನ್ವಿನ್ಸ್ ಮಾಡ್ರು ಅಂದರೆ, ಇಲ್ಲ ಸರ್ಜರಿ ಬಿಟ್ರೆ ಬೇರೆ ದಾರಿನೇ ಇಲ್ಲ, ನಿಮ್ದು ಎಪಿಡಲ್ ಅಂತ ಹೇಳ್ಬಿಟ್ಟು ಸ್ಟೆರಾಯ್ಡ್ ಎಲ್ಲ ಹಾಕಿಸ್ಕೊಂಡಿದ್ದೀನಿ, ಆಮೇಲೆ ಸರ್ಜರಿಗೆ ಆಲ್ಮೋಸ್ಟ್ ಪ್ರಿಪೇರ್ ಆಗಿದೆ, ಸರ್ಜರಿ ಹೋಗ್ಬೇಕಂತ ಹೇಳ್ಬಿಟ್ಟು ಎಲ್ಲ ತುಂಬ ಅನುಭವಿಸಿದ್ದೀನಿ. ಪೇನ್ ಕಿಲ್ಲರ್ಗಳು ಡೈಲಿ ಡಾಕ್ಟರ್ 2 ಸರಿ ತಗೊಂತ ಹೇಳಿದ್ರು, ನೋವು ಸಹಿಸ್ಕೊಳ್ಳೋಕ್ಕಾಗದೆ 3 ಸರಿ 4 ಸರಿ ಟ್ಯಾಬ್ಲೆಟ್ ತಗೊಂಡಿದ್ದಿದೆ. ತುಂಬ ಇಂಜೆಕ್ಷನ್ಸು, ತುಂಬ ಟ್ರೀಟ್ಮೆಂಟು, ಪ್ರತಿದಿನ 3 ಹಾಸ್ಪಿಟಲ್ ವಿಸಿಟ್ ಮಾಡ್ತಾ ಇದ್ದೆ. ನಾನು ಸುಮಾರು 1 ವರ್ಷದಿಂದ ಅನುಭವಿಸಿ ಬಂದಿದ್ದೀನಿ. ಇದೇನಪ್ಪ ಇರುತ್ತೆ, ಎಲ್ಲ ನೋಡ್ಕೊಂಡ್ ಬಂದಿರುತ್ತೆ, ಏನಿರುತ್ತೆ ನೋಡಿದ ಮೇಲೆ ರಿಪೋರ್ಟ್ ನೋಡ್ಬಿಟ್ಟು ಸರಿ ನೀವು 1 ವಾರ ಸೆಷನ್ ತಗೊಳ್ಳಿ, ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು. ಇಂಪ್ರೂವ್ಮೆಂಟ್ ಗೊತ್ತಾಗದ ಮೇಲೆ ಕಾನ್ಫಿಡೆಂಟ್ ಬಂತು, ಈಗ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಫಸ್ಟ್ ದಿವಸ ಟ್ರೀಟ್ಮೆಂಟ್ ಬಂದಾಗ ನಾನು ಕೋಲ್ ಹಿಡ್ಕೊಂಡು ಬಂದಿದ್ದು. ನಾನು ಇವತ್ತು 10 ಹೆಜ್ಜೆ ಇಡಕ್ಕೂ ಆಗ್ತಾ ಇರಲಿಲ್ಲ. ಇವತ್ತು ನಾನು 10 ಕಿಲೋಮೀಟರ್ ಪರ್ ಡೇ ವಾಕ್ ಮಾಡ್ತೀನಿ. ನಾನು ಬಂದಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಕೂತ್ಕೋತೇನೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಬಟ್ ಇವತ್ತು ನಾನು ಎವ್ರಿ ಡೇ ಮಾರ್ನಿಂಗ್ 10 o'clock ಇಂದ ಈವ್ನಿಂಗ್ 6 o'clock ತನಕ ಆಫೀಸ್ ಹೋಗ್ತೀನಿ, ಡ್ಯೂಟಿ ಮಾಡಿ ಬರ್ತೀನಿ, ಕಾರ್ ಡ್ರೈವ್ ಮಾಡ್ತೀನಿ, ಬೈಕ್ ರೈಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದಾದ ಮೇಲೆ ಯಾವುದು ಸರ್ಜರಿ ಬೇಕಾಗಿಲ್ಲ. ನಾನು ಇಲ್ಲಿ ಬಂದು ಫಸ್ಟ್ ಡೇ ಇಂದನೇ ನಾನು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳು, ಇಂಜೆಕ್ಷನು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಮೋರ್ ದೆನ್ 1 ವರ್ಷ. 1 ವರ್ಷದಲ್ಲಿ ನಾನು ರಿಸಲ್ಟ್ ಸಿಗದೇ ಇರೋದು ನಾನು 1 ವಾರದಲ್ಲೇ ಅನುಭವಿಸಿದ್ದೇನೆ. ಆ ರಿಸಲ್ಟ್ ನನಗೆ 1 ವಾರದಲ್ಲಿ ಸಿಕ್ಕಿದೆ. ಎಲ್ಲ ಟ್ರೈನ್ಡ್ ಫಿಸಿಯೋಥೆರಪಿಸ್ಟ್ ಇರೋದ್ರಿಂದ ನಮ್ಗೆ ಯಾವುದೂ ತೊಂದರೆ ಇಲ್ಲ. 10 ಹಾಸ್ಪಿಟಲ್ ನೋಡೋದಕ್ಕಿಂತ ಇಲ್ಲಿ ಒಂದು ಜಾಗದಲ್ಲಿ ಬಂದುಬಿಟ್ಟು ನಾವು ಟ್ರೀಟ್ಮೆಂಟ್ ತೊಗೊಂಡಿದ್ರೆ 10 ಎಲ್ಲ ಮರ್ತೋಗ್ಬಿಡ್ಬೋದು. ಡಿಸ್ಕ್ ಬಲ್ಜ್ ಆಗಲಿ ಯಾರು ಸರ್ಜರಿ ಮಾಡ್ಕೊಳ್ಬೇಕಂತ ಡಿಸಿಷನ್ ತೊಗೊಳ್ಬೇಡಿ. ಫಸ್ಟ್ ಇಲ್ಲಿ ಬಂದುಬಿಟ್ಟು ಅಟ್ಲೀಸ್ಟ್ ಮಿನಿಮಮ್ 1 ವಾರ 10 ದಿವಸ ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ಡಿಸಿಷನ್ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯಾಕ್ ಪೇನ್ ಆಗಲಿ, ನೀ ಪೇನ್ ಆಗಲಿ, ಬೇರೆ ಯಾವುದೇ ಥರ ಪೇನ್ ಇದ್ದರೂ ಧೈರ್ಯವಾಗಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ. 100% ರಿಸಲ್ಟ್ ಸಿಗತ್ತೆ ಅಂತ ಹೇಳ್ಬೇಕು ಇಷ್ಟಪಡ್ತೀನಿ.